ಹುಬ್ಬಳ್ಳಿಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ದಿವಸ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಅವರು ಪೂರ್ವಾಪರವನ್ನು ಯೋಚನೆ ಮಾಡಲಾದ ನೇರವಾಗಿ ಯಾವ ಮಹಿಳೆಯನ್ನು ಬಂಧನ ಆಗಿತ್ತೋ ಆ ಮಹಿಳೆನೇ ಬಟ್ಟೆ ಬಿಚ್ಕೊಂಡಿದ್ದಾರೆ ಅಂತಕ್ಕಂಥ ಹೇಳಿಕೆಯನ್ನು ಕೊಡುವ ಮುಖಾಂತರ ಯಾರು ಈ ತಪ್ಪೆಸಗಿದವರಿದ್ದರು, ಯಾವಾಗ ಅವರೆಲ್ಲರೂ ಕೂಡ ಪೊಲೀಸ್ ಇಲಾಖೆ ಕಸ್ಟಡಿಯಲ್ಲಿ ಇದ್ದಂಥವ್ರು, ಪೊಲೀಸ್ ಇಲಾಖೆ ಕಸ್ಟಡಿಯಲ್ಲಿ ಇದ್ದಾಗ ಈ ರೀತಿಯಾದಂಥ ಕೃತ್ಯ ಆದಾಗ ಅವ್ರು ಹೇಳೋದು ಆ ಮಹಿಳೆನೇ ಮಾಡ್ಯಾಳ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಹಾಗಾದರೆ ಅವರೇ ಮಾಡ್ಕೊಂಡ್ರು ಅಂತಂದ್ರೆ ಅಲ್ಲಿರ್ತಕ್ಕಂಥ ಪೊಲೀಸರು ಏನು ಒಳಗಡೆ ವ್ಯಾನಲ್ಲಿ ಇರ್ತಕ್ಕಂಥ ಪೊಲೀಸರು ಏನು ನೋಡ್ತಾ ಇದ್ರ ಅಂತಕ್ಕಂಥದ್ದನ್ನು ಕೂಡ ನಾವು ಕೇಳುವಂಥ ಇವತ್ತು ಆಗ್ತಾಯಿದೆ. ಯಾಕೆಂದರೆ ಪೊಲೀಸರ ಕಮಿಷನರ್ ಹೇಳಿಕೆಯಿಂದ ಇದಕ್ಕೆ ಬಹಳಷ್ಟು ಬೇರೆ ಬೇರೆ ರೂಪದಲ್ಲಿ ಇವತ್ತು ಪ್ರಯತ್ನಗಳಾಗ್ತಾಯಿದ್ದಾವೆ. ಹೀಗಾಗಿ ನಾವು ವಿನಂತಿ ಮಾಡಿದಾಗ ಈಗ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಇವರು ಸೋಮೋಟೋ ಕೇಸನ್ನು ಕೂಡ ಇವತ್ತು ಅದರ ದಾಖಲಾತಿಯನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಈಗಾಗಲೇ ನಮ್ಮ ಕರ್ನಾಟಕದ ಡಿ ಜಿ ಅವ್ರಿಗೆ ಕೂಡ ಇದನ್ನು ಕಳಿಸುವಂಥದ್ದು ಮಾಡಿ ಇದನ್ನು ಫೇರ್ ಆಗಿ ಎಲ್ಲ ಎನ್ಕ್ವೈರಿ ಆಗಬೇಕಂತಕ್ಕಂಥ ವಿವರಣೆಯನ್ನು ಕೂಡ ಅವ್ರು ಕೇಳಿದ್ದಾರೆ, ಏನಾಗಿದೆ ಅಂತಕ್ಕಂಥ ಸಂಪೂರ್ಣ ವಿವರಣೆಯನ್ನು ಕೂಡ ಕೇಳಿದ್ದಾರೆ. ಮತ್ತು ನಮ್ಮ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಮಾನ್ಯ ಆರ್ ಅಶೋಕ್ ಅವರು ಕೂಡ ನಾಳೆ ಹುಬ್ಳಿಗೆ ಈ ಗೆಲುವಿಗೆ ಸಂಬಂಧಪಟ್ಟಾಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅವರು ಕೂಡ ನಾಳೆ ಹುಬ್ಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ. ತದನಂತರ ಉಳಿದ ಏನೇನು ಆಗಿದೆ ವ್ಯತ್ಯಾಸಗಳನ್ನು ನೋಡ್ತಾ ಇದ್ದೇವೆ. ದುರ್ದೈವದ ಸಂಗತಿ ಅಂದರೆ ಇವತ್ತು ಕಾಂಗ್ರೆಸ್ಸಿನ ಅನೇಕ ನಾಯಕರು ಹೋಗಿ ಅವ್ರ ಕಾರ್ಪೊರೇಟ್ರನ್ನು ಬಂಧನ ಮಾಡಬೇಡ್ರಿ ಅಂತಕ್ಕಂಥ ಆಗ್ರಹವನ್ನು ಮಾಡಿದ್ದಾರೆ. ನಾನು ಕೇಳೋಕೆ ಇಚ್ಛೆಪಡ್ತೀನಿ, ಇಲ್ಲಿವರೆಗೂ ಕೂಡ ಅವರ ಕಾರ್ಪೊರೇಟ್ರ ಈ ಮರ್ಯಾದಾಸ್ ಅಂತಕ್ಕಂಥ ನಮ್ಮ BLA2 ಮೇಲೆ 4 FIRಗಳನ್ನು ಮಾಡಿಸೋಂಥ ಮಾಡಿದ್ದಾರೆ. ಆದರೆ ನಾವು ಯಾರೂ ಹೋಗಿ ಅವ್ರನ್ನ ಅರೆಸ್ಟ್ ಮಾಡಬೇಡ್ರಿ ಅಂತ ಹೇಳಿದ್ದಿಲ್ಲ. ನಿಮ್ಮದೇನು ಕಾಯ್ದೆ ಕಾನೂನು ಐತೆ ಆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ರಿ ಅಂತ ಹೇಳಿದ್ವಿ. ಆದರೆ ಇವತ್ತು ಕಾಂಗ್ರೆಸ್ಸಿನ ನಾಯಕರು ಹೋಗಿ ಅಲ್ಲಿ ಅವ್ರ ಕಾರ್ಪೊರೇಟ್ರನ್ನು ಬಂಧಿಸಬೇಡ್ರಿ ಅಂತ ಹೇಳೋ ಮುಖಾಂತರ ಅವ್ರ ಕಾರ್ಪೊರೇಟರ್ ಇನ್ವಾಲ್ವ್ಮೆಂಟು ಇದರಲ್ಲಿ ಎಷ್ಟಿತ್ತು ಅಂತಕ್ಕಂಥದ್ದನ್ನು ಸಾಬೀತು ಮಾಡುವಂಥ ಪ್ರಯತ್ನ ಅವರೇ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ಹೇಳಕ್ಕೆ ಬಿಡ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.